ಮಾಡಲ್ ನಂಬರ್ 5 ಸ್ಟಾರ್ಟ್ ಮಾಡಿದ್ವಿ ನಾವು ಆಕ್ಚುಲಿ. ಕರ್ವ್ಸ್ ಇದು ಕರ್ವ್ ಒಳಗೆ ಏನೇನ್ ಬರ್ತಾವ ಅಂದ್ರ ಕರ್ವ್ ಅಂದ ಎದಕ್ ಪ್ರೊವೈಡ್ ಮಾಡಬೇಕು, ಅದರ ಅಪ್ಲಿಕೇಶನ್ ಏನು, ಅವೆಲ್ಲ ಹಿಂದಿನ ಕ್ಲಾಸ್ನಾಗ ಸ್ಟಡಿ ಮಾಡಿದ್ವು. ಕರ್ವ್ ಒಳಗೆ 3 ಟೈಪ್ ಬರ್ತಾವು: ಸಿಂಪಲ್ ಕರ್ವ್, ಕಂಪೌಂಡ್ ಕರ್ವ್, ಓಕೆ, ರಿವರ್ಸ್ ಕರ್ವ್. ಇವು 3 ಮೇನ್ ಟೈಪು. ಅವು ಎದಕ್ ಪ್ರೊವೈಡ್ ಮಾಡ್ತಾರ ಅಂದ್ರ ಗ್ರಾಜುವಲ್ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಮೋಷನ್. ಗ್ರಾಜುವಲಿ ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ. ಎಕ್ಸಾಂಪಲ್ ಹೈವೇದಾಗ, ಓಕೆ, ಹೈವೇದಾಗ ಮತ್ತ ಇದ್ರಾಗ ರೈಲ್ವೆ ಲೈನ್ ಒಳಗ, ಕೆನಾಲ್ ಒಳಗ, ಓಕೆ, ಡೈರೆಕ್ಷನ್ ಚೇಂಜ್ ಮಾಡ್ಲಿಕ್ಕೆ ಇವನ್ನೆಲ್ಲ ಯೂಸ್ ಮಾಡ್ತಾರ. ಮತ್ತು ಸರಿಯಾಗಿ ಡ್ರೈವರ್ಗಳಿಗೆ ಕಾಣಿಸ್ಲಿಕ್ಕೆ ಯೂಸ್ ಮಾಡ್ತಾರ. ಅಂದ್ರೆ ಗ್ರಾಜುವಲ್ ಚೇಂಜ್ ಇನ್ ಗ್ರೇಡ್ ಆರ್ ಗುಡ್ ವಿಸಿಬಿಲಿಟಿ ಇವನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರ. ಅದ್ರಾಗ ಮೇನ್ಲಿ 3 ಟೈಪ್ ಬರ್ತಾವು. ಒಂದು ಕೆನಾಲ್ ಅಲೈನ್ಮೆಂಟ್ ನಾಗ ಯೂಸ್ ಮಾಡ್ತಾರು, ಟು ಅಲರ್ಟ್ ದ ಡ್ರೈವರ್ ಎಚ್ಚರಿಕೆ ಯೂಸ್ ಮಾಡ್ತಾರು. ಓಕೆ, ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರು. ಯಾಕಂದ್ರೆ ಕೆನಾಲ್ ಬ್ಯಾಂಕ್ ನಾಗ ಸಾಯಿಲ್ ಎರೋಜನ್ ಹೆಚ್ಚಿಗೆ ಆಗ್ತಿರ್ತದ. ಇವೆಲ್ಲ ನೀಡ್ ಆಫ್ ಪ್ರೊವೈಡಿಂಗ್ ಕರ್ವ್ಸ್ ಪ್ರೊವೈಡ್ ಮಾಡ್ಲಿಕ್ಕೆ ಇವು ಮೇನ್ ಕಾರಣ. ಇಲ್ಲಿ ಕೊಟ್ಟಾರ ಡಯಾಗ್ರಾಮ್, ಹಾರಿಜಾಂಟಲ್ ಕರ್ವ್ ಇವೆಲ್ಲ ಇಂಥ ಕರ್ವ್ ಪ್ರೊವೈಡ್ ಮಾಡ್ಬೇಕಾಗ್ತದೆ. ಗಾರ್ಡ್ ಸೆಕ್ಷನ್ದಾಗ, ವರ್ಟಿಕಲ್ ಕರ್ವ್ನಾಗ, ಇನ್ಕ್ಲೈನ್ಡ್ ಇತ್ತಂದ್ರೆ ಎತ್ತರ ಪ್ರದೇಶನಾಗ ಇತ್ತಂದ್ರೆ ಇವನ್ನೆಲ್ಲ ಪ್ರೊವೈಡ್ ಮಾಡ್ತೀವಿ. ರೈಲ್ವೆ ಲೈನ್ದಾಗೂ ಪ್ರೊವೈಡ್ ಮಾಡ್ತೀವಿ, ಕೆನಾಲ್ ಲೈನಾಗೂ ಪ್ರೊವೈಡ್ ಮಾಡ್ತೀವಿ. ಇದ್ರಾಗ ಮೇನ್ಲಿ 3 ಟೈಪು: ಸಿಂಪಲ್, ಕಂಪೌಂಡ್, ರಿವರ್ಸ್ ಕರ್ವ್. ಸಿಂಪಲ್ ಕರ್ವ್ ಅಂದ್ರೆ ಒಂದೇ ಲೈನ್ ಇರ್ತದ, ಜಸ್ಟ್ 1 ಕರ್ವ್ ಅಥವಾ 1 ಆರ್ಕ್ ಅಂತಾರೆ. ತ್ರಿಜ್ಯ ತಗೊಂಡು ಏನ್ ಆರ್ಕ್ ಹೊಡಿತೀವಲ್ಲ ಅಂತ ಒಂದು ಆರ್ಕಿಗೆ ಸಿಂಪಲ್ ಕರ್ವ್ ಅಂತಾರೆ. ಇಟ್ ಜಸ್ಟ್ ಕನ್ಸಿಸ್ಟ್ ಆಫ್ ಸಿಂಗಲ್ ಆರ್ಕ್ ಅಂಡ್ 2 ಟ್ಯಾಂಜೆಂಟ್. ಇವಕ್ಕ ಟ್ಯಾಂಜೆಂಟ್ ಅಂತಾರ. ಯಾವ್ದಕ್ಕ? T1 ಮತ್ತು T2 ಟ್ಯಾಂಜೆಂಟು, ಮತ್ತು AC ಏನದು ಅದೊಂದು ಆರ್ಕ್. ಆರ್ ಅನ್ನೋದು ರೇಡಿಯಸ್ ಆಫ್ ದ ಕರ್ವ್ ಎಲ್ಲ ಕಡೆ ಸೇಮ್ ಇರ್ತದೆ. ನೆಕ್ಸ್ಟ್ ಕಂಪೌಂಡ್ ಕರ್ವ್ 2 ಇರ್ತಾವು. ಇದ್ರಾಗ ಇಲ್ಲೊಂದು 2 ಕರ್ವ್ ಇರ್ತಾವು. ಇವು ಕರ್ವ್ಗಳು ಏನ್ ಮಾಡ್ತಾವ ಅಂದ್ರೆ 2 ಟ್ಯಾಂಜೆಂಟ್ ಕಾಮನ್ಲಿ ಇರ್ತದ, ಅದರ ರೇಡಿಯಸ್ ಡಿಫರೆಂಟ್ ಇರ್ತದ. ಡೈರೆಕ್ಷನ್ ಸೇಮ್ ಇರ್ತದ, ಆದ್ರ ರೇಡಿಯಸ್ ಡಿಫರೆಂಟ್ ಇರ್ತದ. ಅದಕ್ಕೆ ಏನಂತಾರ? ಕಂಪೌಂಡ್ ಕರ್ವ್ ಅಂತಾರ. ನೆಕ್ಸ್ಟ್ ರಿವರ್ಸ್ ಕರ್ವ್ ಅಂದ್ರೆ ಟೋಟಲಿ ಅಪೋಸಿಟ್. ಇದ್ರ ಡೈರೆಕ್ಷನ್ ಬೇರೆ ಇರ್ತದ, ಕರ್ವ್ಗಳದು ಡೈರೆಕ್ಷನ್ ಸೇಮ್ ಇತ್ತಂದ್ರೆ ಕಂಪೌಂಡ್ ಕರ್ವ್, ಡೈರೆಕ್ಷನ್ ಡಿಫರೆಂಟ್ ಇತ್ತಂದ್ರೆ ರಿವರ್ಸ್ ಕರ್ವ್. ಇವೆರಡು ಟೋಟಲಿ ಡಿಫರೆಂಟ್ ಡೈರೆಕ್ಷನ್ ಇರ್ತಾವು ಮತ್ತು ರೇಡಿಯಸ್ ಡಿಫರೆಂಟ್ ಇರ್ತದ. ಇವೆಲ್ಲ ಡಿಫರೆಂಟ್ ಟೈಪ್ಸ್ ಆಫ್ ಕರ್ವ್. ಮತ್ತ ಪಾರ್ಟ್ಸ್ ಗಳು ಸ್ಟಡಿ ಮಾಡಿದ್ವಿ ನಾವು. ಇದಕ್ಕ ಅಪೆಕ್ಸ್ ಅಂತಾರ. ಎಲ್ಲಿ 2 ಟ್ಯಾಂಜೆಂಟ್ ಹೋಗಿ ಕೂಡ್ತಾವಲ್ಲ ಅಪೆಕ್ಸ್ ಅಂತಾರ. ಇದಕ್ಕೆ ಡಿಫ್ಲೆಕ್ಷನ್ ಆಂಗಲ್ ಅಂತಾರ. ಓಕೆ, ಇದಕ್ಕೆ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಅಂತಾರ, ಐಕ್. ಓಕೆ, T1 T2 ಟ್ಯಾಂಜೆಂಟ್ಗಳು. ಇದು ಕಾರ್ಡ್, ಲೆಂತ್ ಆಫ್ ಕಾರ್ಡ್ ಅಂತಾರ, ಒಬಿಕ್. ಓಕೆ, ಆಂಗಲ್ ಆಫ್ ಪಾಯ್ ಅದ, ಹಾಫ್ ಆಫ್ ದ ಆಂಗಲ್ π/2, ಟೋಟಲ್ ಆಂಗಲ್ ಪಾಯ್. ಇವೆಲ್ಲ ಡಿಫರೆಂಟ್ ಪಾರ್ಟ್ಸ್ ಬರ್ತಾವ ಇದ್ರಾಗ. T1 T2 ಮೇನ್ಲಿ 2 ಟ್ಯಾಂಜೆಂಟ್ ಇವು. ಓಕೆ, ಒಂದು ರಿಯರ್ ಟ್ಯಾಂಜೆಂಟ್ ಬರ್ತದ, ಇನ್ನೊಂದು ಫಾರ್ವರ್ಡ್ ಟ್ಯಾಂಜೆಂಟ್ ಅದು ಬರ್ತದ. ನೆಕ್ಸ್ಟ್ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಐ ಅಂತಾರ, ಡಿಫ್ಲೆಕ್ಷನ್ ಆಂಗಲ್ ಪಾಯ್ ಅಂತಾರ. ಓಕೆ, BT1 BT2 ಟ್ಯಾಂಜೆಂಟ್ ಲೆಂತ್, ಅಪೆಕ್ಸ್ ಸೆಂಟರ್ ಪಾಯಿಂಟ್ ದಾಗ ಏನ್ ಎಫ್ ಐತ್ಲೆ ಅದು ಅಪೆಕ್ಸ್ ಅಂತಾರ. ಇವೆಲ್ಲ ನಾವು ಲಾಸ್ಟ್ ಕ್ಲಾಸ್ ನ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬರ್ತದ ಡೆಸಿಗ್ನೇಷನ್ ಆಫ್ ಕರ್ವ್ ಅಥವಾ ಗ್ರೇಡ್ ಆಫ್ ದ ಕರ್ವ್ನ ಹೆಂಗ್ ಮೆಜರ್ಮೆಂಟ್ ಮಾಡ್ತಾರ ಮತ್ತು ಅದ್ರ ಡೆಸಿಗ್ನೇಷನ್ ಏನು. ಕರ್ವ್ is designated by the angle in ಡಿಗ್ರಿದಾಗ ಮೆಜರ್ಮೆಂಟ್ ಮಾಡ್ತಾರೋ at the center by chord of 30 meter in length. ಒಂದು ಚೈನ್ ಲೆಂತ್ ನಾರ್ಮಲಿ ನಮ್ಮ ಕಾಲೇಜ್ನಾಗ ಯೂಸ್ ಮಾಡೋದು ನಾವು 30 ಮೀಟರ್ ಚೈನ್ ಲೆಂತ್. ಆ 30 ಮೀಟರ್ ಲೆಂತ್ ಚೈನ್ ಒಂದು ಕರ್ವ್ ಇರ್ತದ. ಆ ಕರ್ವ್ ಡಿಸ್ಟೆನ್ಸ್ ಎಷ್ಟು ಇರ್ತದ ಅಂದ್ರ 30 ಮೀಟರ್ ಅಥವಾ 100 ಫೀಟ್ ಅಂತಾರ. ಅದು ಆಂಗಲ್ ಏನ್ ಕ್ರಿಯೇಟ್ ಆಗ್ಯದಲ್ಲ ಅದಕ್ಕೆ ಏನಂತಾರ? ಡಿಗ್ರಿ ಆಫ್ ದ ಕರ್ವ್. ಡಿಗ್ರಿ ಆಫ್ ದ ಕರ್ವ್ ಎದಕ್ ಪ್ರೊವೈಡ್ ಮಾಡ್ತಾರ ಅಂದ್ರೆ ಅದು ಶಾರ್ಪ್ನೆಸ್ ಇಂಡಿಕೇಟ್ ಮಾಡ್ತದ, ಎಷ್ಟು ಕರ್ವ್ ಶಾರ್ಪ್ ಅದ. ಓಕೆ, ಅದು ಇಟ್ ಇಂಡಿಕೇಟ್ ಶಾರ್ಪ್ನೆಸ್ ಆಫ್ ದ ಕರ್ವ್. ಅದಕ್ಕೆ ಏನಂತಾರ? ಡಿಗ್ರಿ ಆಫ್ ದ ಕರ್ವ್. ಜಸ್ಟ್ 30 ಮೀಟರ್ ಲೆಂತ್, ನಮ್ ಚೈನ್ ಪ್ರಕಾರ 30 ಮೀಟರ್ ಲೆಂತ್ ಏನಂತೀವಿ ನಾವು? ಆಂಗಲ್ ಅಥವಾ ಡಿಗ್ರಿ ಆಫ್ ದ ಕರ್ವ್ ಅಂತೀವಿ. ಅದು ಎಷ್ಟು ಇರ್ತದ ಅಂದ್ರ ಆಲ್ಮೋಸ್ಟ್ 6 ಚೈನ್ ಕರ್ವ್, 6 ಚೈನ್ ಕರ್ವ್ದು ಲೆಂತ್ ಏನಿರ್ತದಲ್ಲ ಅದು ನಾರ್ಮಲಿ ಅಮೆರಿಕಾ, ಕೆನಡಾ, ಇಂಡಿಯಾ ಇದನ್ನ ಫಾಲೋ ಮಾಡ್ತೀವಿ ನಾವು. ಎಷ್ಟಿರ್ತದ ಅಂದ್ರೆ 6 ಚೈನ್ ಕರ್ವ್ ಅಥವಾ ಇಟ್ ರೇಡಿಯಸ್ ಈಕ್ವಲ್ ಟು 6 ಫುಲ್ ಚೈನ್. 6 ಫುಲ್ ಚೈನ್ ಅಂದ್ರ ಒಂದು ಚೈನ್ 30 ಮೀಟರ್ ಇರ್ತದ. 6 × 30 ಮಾಡ್ತೀವಿ ನಾವು. 6 × 30
ಆಲ್ಮೋಸ್ಟ್ 300 ಮೀಟರ್ 300 ಮೀಟರ್ 6 ಫುಲ್ ಚೈನ್ ಇರ್ತದೆ. ಯಾವುದು ರೇಡಿಯಸ್ ಆಫ್ ದ ಕರ್ವ್ ಇನ್ ಟರ್ಮ್ಸ್ ಆಫ್ ಚೈನ್. ಒಂದು ರಿಲೇಷನ್ ಕೊಟ್ಟಾರ ಅವರು, ರೇಡಿಯಸ್ ಆಫ್ ದ ಕರ್ವ್ ಅಂಡ್ ಡಿಗ್ರಿ ಆಫ್ ದ ಕರ್ವ್. ರೇಡಿಯಸ್ ಆಫ್ ದ ಕರ್ವ್ ಮತ್ತು ಡಿಗ್ರಿ ಆಫ್ ದ ಕರ್ವ್ ಎಷ್ಟು ಇರ್ತದ. ಓಕೆ, ಎಂ ಎನ್ ಅನ್ನೋದು ನಮ್ದು ಆರ್ಕು. ಓಕೆ, ಇದೇನದಲ್ಲ ಆರ್ ಅನ್ನೋದು ರೇಡಿಯಸ್ ನಮ್ದು. ಇದು ಡಿ ಅನ್ನೋದೇನು ಡಿಗ್ರಿ ಆಫ್ ದ ಕರ್ವ್, ಹಾರಿಜಾಂಟಲ್ ಆಂಗಲ್. ಡಿ ಅನ್ನೋದೇನು ಆಂಗಲ್ ಏನದ ಅದು ಡಿಗ್ರಿ ಆಫ್ ದ ಕರ್ವ್. ಆಂಗಲ್ ಇಸ್ ನಥಿಂಗ್ ಬಟ್ ಡಿಗ್ರಿ ಆಫ್ ದ ಕರ್ವ್. ಆರ್ ಅನ್ನೋದು ರೇಡಿಯಸ್ ಆಫ್ ದ ಕರ್ವ್. ಎಂ ಎನ್ ಏನದಲ್ಲ 30 ಮೀಟರ್ ಚೈನು ಹಿಂಗ ಹಾಕಿದೀವಿ ನಾವು ಎಲ್ಲಿಂದ ಎಂ ಎನ್ ಅಂದ್ರ ಒಂದು ಆರ್ಕ್. ಪಿ ಅನ್ನೋದೇನು ಮಿಡ್ ಪಾಯಿಂಟ್ ಆಫ್ ದ ಕಾರ್ಡ್. ಇದು ಮಿಡ್ ಪಾಯಿಂಟ್ ಇರ್ತದೆ ಪಿ ಅಥವಾ ಅಪೆಕ್ಸ್ ಅಂತಾರ. ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಿಗ್ರಿ ಆಫ್ ದ ಕರ್ವ್, ರಿಲೇಷನ್ ಬಿಟ್ವೀನ್ ಆರ್ ಮತ್ತು ಡಿ ಅನ್ನ ಕಂಡುಹಿಡಿಯತ್ತೀವಿ ನಾವು. ಇನ್ ಟ್ರ್ಯಾಂಗಲ್ ಓ ಎಂ ಪಿ, ಟ್ರ್ಯಾಂಗಲ್ ಓ ಎಂ ಪಿ ಫಸ್ಟ್ ಆಂಗಲ್ ಓ ಎಂ ಇಸ್ ಈಕ್ವಲ್ ಟು ಆರ್. ಓ ಎಂ ಏನದ ರೇಡಿಯಸ್ ಆಫ್ ದ ಕರ್ವ್ ಆರ್ ಅದ. ಓಕೆ, ಎಂ ಪಿ ಏನಾಗ್ತದ ಅಂದ್ರ ಹಾಫ್ ಆಫ್ ದ ಎಂ ಎನ್. ಎಂ ಪಿ ಏನ ಇರ್ತದ ಹಾಫ್ ಆಫ್ ದ ಎಂ ಎನ್ ಇರ್ತದ. ಹಾಫ್ ಆಫ್ ದ ಎಂ ಎನ್ ಅಂದ್ರೆ ಎಷ್ಟು, ಎಂ ಎನ್ ಎಷ್ಟದ 30 ಮೀಟರ್ ಚೈನ್ ಅದ. ಓಕೆ, ಎಂ ಎನ್ ಅದ ಹಾಫ್ ಎಷ್ಟ್ ಆಗ್ತದ 15 ಮೀಟರ್ ಆಗ್ತದ. ಓಕೆ, ಎಂ ಪಿ ಏನಾಗ್ತದ 1/2 ಎಂ ಎನ್. ಎಂ ಪಿ ಇದು ಅರ್ಧ, ಎಂ ಎನ್ ಅದ ಅರ್ಧ ಏನಾಗ್ತದ ಎಂ ಪಿ ಆಗ್ತದ. ಅದಕ್ಕೆ ಅರ್ಧ ಎಷ್ಟು ತಗೋತೀವಿ 15 ಮೀಟರ್ ತಗೋತೀವಿ, ಯಾಕಂದ್ರೆ 30 ಮೀಟರ್ ಅದು. ನೆಕ್ಸ್ಟ್ ಎಂ ಒ ಪಿ ಆಂಗಲ್, ಎಂ ಒ ಪಿ ಏನಾಗ್ತದ D/2. ಇದು ಟೋಟಲ್ ಆಂಗಲ್ ಡಿ. ಇದು ಎಂ ಒ ಪಿ ಏನದಲ್ಲ ಫಸ್ಟ್ ಟ್ರ್ಯಾಂಗಲ್, ಅದು ಏನಾಗ್ತದ D/2. ಇದರ ಅರ್ಧ D/2 ಆಗ್ತದ. ದೆನ್ ಸೈನ್ D/2 ಇಸ್ ಈಕ್ವಲ್ ಟು, ಸೈನ್ D/2 ಇಸ್ ಈಕ್ವಲ್ ಟು ಏನಾಗ್ತದ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನದ ಎಂ ಪಿ ಅದ, ಹೈಪೋಟೆನ್ಯೂಸ್ ಏನದ ಓ ಎಂ ಅದ. ಎಂ ಪಿ ಏನ್ ತಗೊಂಡಿವಿ ನಾವು 15 ಮೀಟರ್ ತಗೊಂಡಿದ್ವಿ. 15 ಓ ಎಂ ಏನದ ಆರ್ ಅದ, ರೇಡಿಯಸ್ ಅದ. ಹಂಗಾಗಿ 15/r ಬರ್ತದ. ಓಕೆ, ಟ್ರ್ಯಾಂಗಲ್ ಮೊದಲ ಓ ಎಂ ಪಿ ತಗೊಂಡಿದ್ವಿ, ಓ ಎಂ ಆರ್ ಅದ. ಓಕೆ, ಎಂ ಎನ್ ಎಷ್ಟದ 30 ಮೀಟರ್ ಅದ ಚೈನ್ ಲೆಂತ್. ಓಕೆ, ಎಂ ಪಿ ಏನ್ ತಗೋತೀವಿ ಹಾಫ್ ಆಫ್ ದ ಎಂ ಎನ್ ತಗೋತೀವಿ, ಹಂಗಾಗಿ 15 ಮೀಟರ್ ಆಗ್ತದ. ಸೈನ್ D/2 ಏನಾಗ್ತದ, ಸೈನ್ D/2 ಇಸ್ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್. ಅಪೋಸಿಟ್ ಏನದ ಎಂ ಪಿ ಅಪೋಸಿಟ್ ಅದ, ಹೈಪೋಟೆನ್ಯೂಸ್ ಏನದ ಎಂ ಒ ಅದ. ಅದಕ್ಕಾಗಿ ಎಂ ಪಿ ಏನದ ನಮ್ದು 15 ಮೀಟರ್ ಅದ. 15 ಡಿವೈಡೆಡ್ ಬೈ ಆರ್ ಏನಾಗ್ತದ ಸೈನ್ D/2 ಆಗ್ತದ. ನೆಕ್ಸ್ಟ್ ಸೈನ್ D/2 ಇಸ್ ಈಕ್ವಲ್ ಟು ಎಂ ಪಿ ಡಿವೈಡೆಡ್ ಬೈ ಓ ಎಂ, ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಏನಾಗ್ತದ 15 ಡಿವೈಡೆಡ್ ಬೈ ಆರ್, ಅಥವಾ ಆರ್ ಇಸ್ ಈಕ್ವಲ್ ಟು 15 ಡಿವೈಡೆಡ್ ಬೈ ಸೈನ್ D/2. ಎಕ್ಸಾಕ್ಟ್ ಎಷ್ಟು ಬರ್ತದ ಅಂದ್ರ 15 ಡಿವೈಡೆಡ್ ಬೈ ಸೈನ್ D/2. ಯಾವುದು ರೇಡಿಯಸ್ ಆಫ್ ಸಿಂಪಲ್ ಕರ್ವ್. ಹೆಂಗ ಬಂತು ಅಂದ್ರ 6 ಈಕ್ವಲ್ ಟು 15 ಈ ಸೈಡ್ ಹೋಯ್ತು, ಸೈನ್ D/2 ಡಿನಾಮಿನೇಟರ್ ಬಂತು, 15 ಮ್ಯಾಗ ಹೋಯ್ತು, 15 ಡಿವೈಡೆಡ್ ಬೈ ಸೈನ್ D/2 ಬಂತು. ಓಕೆ, ಬಟ್ ವೆನ್ ಡಿ ಇಸ್ ಸ್ಮಾಲ್, sin D/2 may be assumed equal to D/2 in radians. D small ಇದ್ದಾಗ, ಆಂಗಲ್ ಸ್ಮಾಲ್ ಇದ್ದಾಗ ಏನಾಗ್ತದ sin D/2 may be assumed equal to D/2 in radius. D ಸ್ಮಾಲ್ ಇದ್ದಾಗ ಏನಾಗ್ತದ ಡೈರೆಕ್ಟ್ಲಿ D/2 ಏನ್ ಮಾಡ್ತಾರ ರೇಡಿಯನ್ಸ್ ದಾಗ ಕನ್ವರ್ಟ್ ಮಾಡ್ತಾರ. ರೇಡಿಯನ್ಸ್ ಅಂದ್ರ ಎಕ್ಸಾಂಪಲ್ 15 into 360 divided by pi d. pi d ಏನದ ನಮ್ದು ಸರ್ಫೇಸ್ ಏರಿಯಾ, ಪೈ ಇಂಟು ಡಿ. ಓಕೆ, ಸರ್ಕಲ್ ಏನಿರ್ತದ ಸರ್ಫೇಸ್ ಏರಿಯಾ ಪೈ ಇಂಟು ಡಿ ಅದ. π/t² ಏನದು ಟೋಟಲ್ ಸರ್ಕಲ್ π/t² ಏರಿಯಾ, ಅದರದ್ದು ಹಾಫ್ ಏನಾಗ್ತದ ಪೈ ಡಿ ಆಗ್ತದ. ಅವಾಗ ಏನ್ ಮಾಡ್ತೀವಿ ನಾವು 15 into 360 ಟೋಟಲ್ ಸರ್ಕಲ್ದು 360 ಡಿವೈಡೆಡ್ ಬೈ ಪೈ ಡಿ ಏನಾಗ್ತದ 1718.87 ಡಿವೈಡೆಡ್ ಬೈ ಡಿ. 1718 ಹೆಂಗ್ ಬರ್ತಪ್ಪ ಅಂದ್ರ 15 ಡಿವೈಡೆಡ್ ಬೈ 360 ಡಿವೈಡೆಡ್ ಬೈ ಪೈ ಅಂದ್ರೆ 22 ಡಿವೈಡೆಡ್ ಬೈ 7. ಡೈರೆಕ್ಟ್ಲಿ ಹೊಡೆದಾಗ ಎಷ್ಟು ಬರ್ತದ ನಿಮ್ದು 1718.87 ಡಿವೈಡೆಡ್ ಬೈ ಟಿ. ಇದು ಯಾವಾಗ ಅಂದ್ರ ಅಪ್ ಟು 5 ಡಿಗ್ರಿ. ಯಾವಾಗ ಅಂದ್ರ ರಿಲೇಷನ್ ಹೋಲ್ಡ್ಸ್ ಗುಡ್ ಅಪ್ ಟು 5 ಡಿಗ್ರಿ. 5 ಡಿಗ್ರಿ ಇದ್ದಾಗ ಅವಾಗ ಏನ್ ಮಾಡ್ತೀವಿ ನಾವು 1719 ಡಿವೈಡೆಡ್ ಬೈ ಡಿ ತಗೋತೀವಿ. ಫಾರ್ ಹೈಯರ್ ಡಿಗ್ರೀಸ್ ಇಟ್ ಕವರ್ಸ್ ಎಕ್ಸಾಕ್ಟ್ ರಿಲೇಷನ್ ಶುಡ್ ಬಿ ಯೂಸ್. ಹೈಯರ್ ಡಿಗ್ರಿ 5 ಡಿಗ್ರಿಗಿಂತ ಹೆಚ್ಚಿಗೆ ಬಂದ್ರೆ ಏನ್ ತಗೋತೀವಿ ಡೈರೆಕ್ಟ್
15 ಡಿವೈಡ್ ಬೈ sin d by 2 ಕ್ಯಾಲ್ಕುಲೇಟ್ ಮಾಡಬೇಕು. ಆದ್ರೆ ಆಂಗಲ್ 5 ಡಿಗ್ರಿ ತಕ ಇದ್ರೆ ಏನ್ ಮಾಡಬೇಕು, ಡೈರೆಕ್ಟ್ಲಿ 1719 ಡಿವೈಡ್ ಬೈ d ಫಾರ್ಮುಲಾ ತಗೋಬೇಕು. ಇದು ಇಷ್ಟೇ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಿಗ್ರಿ ಆಫ್ ದ ಕರ್ವ್. ರಿಲೇಷನ್ ಬಿಟ್ವೀನ್ ರೇಡಿಯಸ್ ಮತ್ತು ಆಂಗಲ್, ಆ ಆಂಗಲ್ ಗೆ ಏನಂತೀವಿ ನಾವು, ಡಿಗ್ರಿ ಆಫ್ ದ ಕರ್ವ್ ಅಂತ. ಇದು ಇಷ್ಟು ರಿಲೇಷನ್ಸ್. ನೆಕ್ಸ್ಟ್ ಕರ್ವ್ ಅನ್ನ ಡ್ರಾ ಹೆಂಗ್ ಮಾಡ್ತಾರೆ ಗ್ರೌಂಡ್ ದಾಗ. ಓಕೆ, ಸಿಂಪಲ್ ಕರ್ವ್, ಕಂಪೌಂಡ್ ಕರ್ವ್ ಅದು ಸರ್ವೇದಾಗ ಬರ್ತದ. ನೀವು ಯಾವ್ದು ಪ್ರಾಕ್ಟಿಕಲ್ ಮಾಡಿಲ್ಲ ಆಕ್ಚುಲಿ, ಆ ಪ್ರಾಕ್ಟಿಕಲ್ ನಾಗ ಹೇಳ್ಬೇಕಾಗ್ತದ ನಾವು ಕರ್ವ್ ಅನ್ನ ಹೆಂಗ್ ಡ್ರಾ ಮಾಡ್ತೀವಿ, ಸಿಂಪಲ್ ಕರ್ವ್ ಹೆಂಗ್ ಡ್ರಾ ಮಾಡ್ತೀವಿ ಮತ್ತು ಕಂಪೌಂಡ್ ಕರ್ವ್ ಹೆಂಗ್ ಮಾಡ್ತೀವಿ. ಅದ್ರಾಗ ಎರಡು ಮೆಥಡ್ ಬರ್ತಾವ ಮೇನ್ಲಿ. ಒಂದು ಲೀನಿಯರ್ ಮೆಥಡ್, ಇನ್ನೊಂದು ಒಂದು ಲೀನಿಯರ್ ಮೆಥಡ್, ಇನ್ನೊಂದು ಆಂಗುಲರ್ ಮೆಥಡ್. ಲೀನಿಯರ್ ಮೆಥಡ್ ದಾಗ ಏನ್ ಮಾಡ್ತೀವಿ, ಚೈನಾ ಟೇಪ್, ನಾರ್ಮಲಿ ಚೈನಾ ಟೇಪ್ ಯೂಸ್ ಮಾಡ್ತೀವಿ. ಓಕೆ, ನಮ್ಮೂರಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ನೋಡಿ ಜಾಯಿನ್ ಆಗ್ತಾ ಇಲ್ಲ, ಮತ್ತೆ ಬಂದ ಇದಿಲ್ಲ ಮಾರ. ಓಕೆ ಆಯ್ತು, ಎಷ್ಟು ಬರ್ತೈತೆ ಜಾಯಿನ್ ಆಗ್ರಿ, ನೋ ಪ್ರಾಬ್ಲಮ್, ಮುಗಿಯಾಕ ಬಂದ ಸಿಲೆಬಸ್. ನೆಕ್ಸ್ಟ್ ಬೈ ಆಂಗುಲರ್ ಆರ್ ಇನ್ಸ್ಟ್ರೂಮೆಂಟಲ್ ಮೆಥಡ್. ಅದ್ರಾಗ ಏನ್ ಮಾಡ್ತೀವಿ, ಥಿಯೋಡೊಲೈಟ್ ಅನ್ನು ಯೂಸ್ ಮಾಡ್ತೀವಿ. ಯಾಕಂದ್ರೆ ಥಿಯೋಡೊಲೈಟ್ ನಾವು ಏನ್ ಮಾಡ್ತೀವಿ, ಹಾರಿಜಾಂಟಲ್ ಆಂಗಲ್, ವರ್ಟಿಕಲ್ ಆಂಗಲ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ ವಿದೌಟ್ ಚೈನ್. ಒಂದು ಲೀನಿಯರ್ ಮೆಥಡ್, ಅದ್ರಾಗ ಚೈನ್ ಟೇಪ್ ಯೂಸ್ ಮಾಡಿ ಕರ್ವ್ ಅನ್ನ ಎಳಿತೀವಿ. ಇನ್ನೊಂದು ಬೈ ಆಂಗಲ್ ಮತ್ತು ಇನ್ಸ್ಟ್ರೂಮೆಂಟ್ ಮೆಥಡ್ ಥಿಯೋಡೊಲೈಟ್, ಯೂಸಿಂಗ್ ಥಿಯೋಡೊಲೈಟ್ ಆಂಗಲ್ ಮತ್ತು ಚೈನ್ ಅನ್ನ ಎಳಿತೀವಿ ವಿದೌಟ್ ಚೈನ್. ಬಿಫೋರ್ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಔಟ್ ಆಫ್ ಎ ಕರ್ವ್ by any method, the exact position of the tangents point between which curve lies must be determined. Following procedure is adopted. Before starting up any curve, start ಮಾಡೋಕ್ಕಿಂತ ಮುಂಚೆ the exact position of the tangents, ಅವು ಎರಡು ಟ್ಯಾಂಜೆಂಟ್ ಗಳು ಎಲ್ಲಿ ಕನೆಕ್ಟ್ ಆಗ್ತಾವ ಅದನ್ನು ಡಿಟರ್ಮೈನ್ ಮಾಡಬೇಕು. Procedure: after fixing the direction of the straights, procedure them to meet the point B. Set up the theodolite at the intersection point B and measure the angle of intersection. Then find the deflection angle by subtracting 180 degree minus I. ಮೊದಲಿಗೆ ಏನ್ ಮಾಡ್ಬೇಕಂದ್ರೆ, ಡೈರೆಕ್ಷನ್ ಆಫ್ ಸ್ಟ್ರೇಟ್ ಮುಂಚೆ ಪಾಯಿಂಟ್ ಬಿ ಮುಟ್ಟಕ್ಕಿಂತ ಮುಂಚೆ, ಎ ಟು ಪಾಯಿಂಟ್ ಬಿ ಮುಟ್ಟಕ್ಕಿಂತ ಮುಂಚೆ ಏನ್ ಮಾಡಬೇಕು, ಅದನ್ನ ಡೈರೆಕ್ಷನ್ ಸರಿಯಾಗಿ ಮೆಜರ್ಮೆಂಟ್ ಮಾಡಬೇಕು. ಆಮೇಲೆ ಅದನ್ನ ಥಿಯೋಡೊಲೈಟ್ಲಿ ಆಂಗಲ್ ಎಷ್ಟು ಕ್ರಿಯೇಟ್ ಆಗಿದೆ ಇಂಟರ್ಸೆಕ್ಷನ್ ದಾಗ, ಎ ಟು ಬಿ ಪಾಯಿಂಟ್ ಇಂಟರ್ಸೆಕ್ಷನ್ ದಾಗ ಎಷ್ಟು ಕ್ರಿಯೇಟ್ ಆಗಿದೆ ಅದನ್ನ ಮೆಜರ್ಮೆಂಟ್ ಮಾಡಬೇಕು. ಅದಕ್ಕೆ ಏನಂತೀವಿ ನಾವು, ಆಂಗಲ್ ಆಫ್ ಇಂಟರ್ಸೆಕ್ಷನ್ ಐ ಅಂತೀವಿ. ಆಂಗಲ್ ಆಫ್ ಇಂಟರ್ಸೆಕ್ಷನ್ ಸಿಗಂತ ಏನಾಗ್ತದ, ಅದನ್ನ 180 ಡಿಗ್ರಿ ಮೈನಸ್ ಆಂಗಲ್ ಆಫ್ ಇಂಟರ್ಸೆಕ್ಷನ್ ಮಾಡ್ತೀವಿ. ಅದು ನಮಗ ಏನ್ ಸಿಗ್ತದ, ಡಿಫ್ಲೆಕ್ಷನ್ ಆಂಗಲ್ ಸಿಗ್ತದೆ. ಆಮೇಲೆ ಏನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ದ ಟ್ಯಾಂಜೆಂಟ್ ಲೆಂತ್. ಟ್ಯಾಂಜೆಂಟ್ ಲೆಂತ್ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ r ಇಂಟು tan pi by 2 ಮಾಡ್ತೀವಿ. ರೇಡಿಯಸ್ ಗೊತ್ತಿರ್ತದ, ರೇಡಿಯಸ್ ಆಫ್ ದ ಕರ್ವ್. ಪೈ ಆಂಗಲ್ ಇಲ್ಲಿ ಗೊತ್ತಾಗ್ಯದ, 180 ಡಿಗ್ರಿ ಮೈನಸ್ ಐ. ಓಕೆ, tan pi ಡಿವೈಡೆಡ್ ಬೈ 2 ಇಂಟು r, ಅವಾಗ ಟ್ಯಾಂಜೆಂಟ್ ಲೆಂತ್ ಸಿಗ್ತದೆ. ಓಕೆ, ಫಸ್ಟ್ ಗೆ ಏನ್ ಮಾಡ್ಬೇಕು, ನಾವು ಡೈರೆಕ್ಷನ್ ಫಿಕ್ಸ್ ಮಾಡಬೇಕು ಸ್ಟ್ರೇಟ್. ಆಮೇಲೆ ಅದನ್ನ ಬಿ ಪಾಯಿಂಟಿಗೆ ಒಯ್ಬೇಕು. ನಾವು ಎ ಪಾಯಿಂಟ್ ಅನ್ನ ಬಿ ಪಾಯಿಂಟಿಗೆ ಒಯ್ಬೇಕು. ಬಿ ಪಾಯಿಂಟಿಗೆ ಅಂತ ನಮಗ ಆಂಗಲ್ ಸಿಗ್ತದ. ಆ ಆಂಗಲ್ ಏನು, ಆಂಗಲ್ ಆಫ್ ಇಂಟರ್ಸೆಕ್ಷನ್. ಅದನ್ನ 180 ಡಿಗ್ರಿ ಮೈನಸ್ ಐ ಮಾಡಿದಾಗ ಏನಾಗ್ತದ, ಆಂಗಲ್ ಆಫ್ ಡಿಫ್ಲೆಕ್ಷನ್ ಸಿಗ್ತದ. ಆ ಆಂಗಲ್ ಆಫ್ ಡಿಫ್ಲೆಕ್ಷನ್ ಅನ್ನ ಏನ್ ಮಾಡ್ತೀವಿ, ಫಾರ್ಮುಲಾ ಅದ r tan pi by 2, ಅವಾಗ ನಿಮ್ಗೆ ಟ್ಯಾಂಜೆಂಟ್ ಲೆಂತ್ ಸಿಗ್ತದ. ಸಿಂಪಲ್ ಅದು, ಅಂತ ಕಾಂಪ್ಲಿಕೇಟೆಡ್. ಮೇಜರ್ ದ ಟ್ಯಾಂಜೆಂಟ್ ಲೆಂತ್ BT1 backward along the rear tangent BA from the intersection point B, thus locating the position of T1. ಅವಾಗ ಮೇಜರ್ ದ ಟ್ಯಾಂಜೆಂಟ್ ಲೆಂತ್, BT1 ಟ್ಯಾಂಜೆಂಟ್ ಲೆಂತ್ ಎಷ್ಟು ಅದ, ಫಸ್ಟ್ ಟ್ಯಾಂಜೆಂಟ್ ಲೆಂತ್. ಓಕೆ, ಅದು ಬ್ಯಾಕ್ವರ್ಡ್ ಮೆಜರ್ಮೆಂಟ್ ಮಾಡಬೇಕು. BA ಎಷ್ಟು ಬರ್ತದ ಮತ್ತು ಇಂಟರ್ಸೆಕ್ಟ್ ಎಲ್ಲಿ ಆಗ್ತದ, ಅವಾಗ T1 ಪಾಯಿಂಟ್ ಲೊಕೇಟ್ ಮಾಡ್ತೀವಿ. ಸಿಮಿಲರ್ಲಿ T2 ಪಾಯಿಂಟ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡಬೇಕು ಫಾರ್ವರ್ಡ್ಲೆ, ಮತ್ತು ಟ್ಯಾಂಜೆಂಟ್ ಪಾಯಿಂಟ್ BC, ಬಿ ದಿಂದ ಒಂದು ಲೈನ್ ಎಳಿಬೇಕು C ಪಾಯಿಂಟ್ ತಕ, ಅವಾಗ T2 ಎಷ್ಟು ಅದನ್ನ ಮೆಜರ್ಮೆಂಟ್ ಮಾಡಬೇಕು. After locating the position of the tangent point T1 and T2, their changes may be determined. The changes of the chainage of T1 is obtained by subtracting the tangent length from the known chainage of the intersection point B, and the chainage of T2 is found by adding the length of curve to the chainage of T1. Then the pegs are fixed at equal intervals on the curve. The interval between pegs is usually 30 meter or one chain length. ಆಮೇಲೆ ಪೊಸಿಷನ್ ಎಲ್ಲಾ ಪಾಯಿಂಟ್ ಅನ್ನು ಲೊಕೇಟ್ ಮಾಡಿದಾಗ, T1 T2 A B C ಲೊಕೇಟ್ ಮಾಡಿದಾಗ ಚೈನೇಜ್ ಮೇ ಬಿ ಡಿಟರ್ಮೈನ್. ಚೈನೇಜ್ ಲೆಂತ್ ಎಷ್ಟದ ಅದನ್ನ ಡಿಟರ್ಮೈನ್ ಮಾಡಬೇಕು.
ಚೈನೀಸ್ ಲೆಂತ್ ಡಿಟರ್ಮೈನ್ ಮಾಡಾಕ Chinese length determine ಮಾಡಾಕ tangent length from the non-Chinese of the intersection point B. ಒಂದು Chinese length ಗೊತ್ತಿರೋದು ಅದು ನಮ್ದೇನು 30 ಮೀಟರ್. 30 ಮೀಟರ್ ಇಟ್ ಇಸ್ ಕಾಮನ್ ಹಿಯರ್. ಯಾಕಂದ್ರೆ ಆರ್ಕ್ ಲೆಂತ್ ಎಷ್ಟು ಇರ್ತದ 30 ಮೀಟರ್ ಇರ್ತದ. ಆ 30 ಮೀಟರ್ ಮೂಲಕ ಅದನ್ನ ಈಕ್ವಲಿ ಡಿವೈಡ್ ಮಾಡ್ತೀವಿ ನಾವು. 30 ಮೀಟರ್ ಅನ್ನ ಇಂಟರ್ವಲ್ಗಳು ಎಷ್ಟು ಆಗ್ತಾವ ಅದ್ರ ಮ್ಯಾಗ ಡಿವೈಡ್ ಮಾಡಿ ಅವಾಗ ಎಷ್ಟು ಒಂದ್ ಚೈನ್ ಲೆಂತ್ ಎಷ್ಟು ಆಗ್ತದ ಅನ್ನೋದನ್ನ ಡಿಟರ್ಮೈನ್ ಮಾಡ್ತೀವಿ. The distance should actually be measured along the arc, but in practice it is measured along the chord, as the difference between chord and corresponding arc is small, hence it is negligible. In order that the difference is always small and negligible, the length of the chord should not be more than 1/20th of the radius of the curve. The curve is then obtained by joining all these pegs. Distance arc ಮೂಲಕ measurement ಮಾಡ್ತೀವಿ, but in practice ಕಾರ್ಡ್ ಮೂಲಕ ಅಂದ್ರೆ ಸೆಂಟರ್ ಲೆಂತ್ ಏನದ ಆ ಕಾರ್ಡ್ ಮೂಲಕ ಮೆಜರ್ಮೆಂಟ್ ಮಾಡ್ತೀವಿ. ಆರ್ಕ್ ಸ್ಮಾಲ್ ಇದ್ರೆ ಅದು ನೆಗ್ಲಿಜಿಬಲ್. ಯಾವುದೇ ಒಂದು ಆಂಗಲ್ ಅಥವಾ ಡಿಸ್ಟೆನ್ಸ್ ಸ್ಮಾಲ್ ಇದ್ರೆ ಅದನ್ನ ಬಿಟ್ಟು ಬಿಡ್ತೀವಿ ನಾವು, ಯಾಕಂದ್ರೆ ಇಟ್ ಇಸ್ ನೆಗ್ಲಿಜಿಬಲ್. ದ ಲೆಂತ್ ಆಫ್ ದ ಕಾರ್ಡ್ ಶುಡ್ ನಾಟ್ ಬಿ ಮೋರ್ ದನ್ 1/20th ಆಫ್ ದ ರೇಡಿಯಸ್ ಆಫ್ ದ ಕರ್ವ್. ಲೆಂತ್ ಆಫ್ ದ ಕಾರ್ಡ್ ಹೆಚ್ಚಿಗೆ ಇರ್ಬೇಕಂದ್ರೆ 1/20th ಆಫ್ ದ ರೇಡಿಯಸ್ ಕರ್ವ್, ಅಂದ್ರೆ ರೇಡಿಯಸ್ ಡಿವೈಡ್ ಬೈ 20 ಅದನ್ನ ಕ್ರಾಸ್ ಮಾಡಬಾರ್ದು. ಕರ್ವ್ ದೆನ್ obtained by joining all these pegs. Distance along the center line of the curve are continuously measured from the point of beginning of the line up to the end. That is, along the pegs, center line of the work should be equal interval from the beginning of line up to the end. Distance along the center line ತಗೋಬೇಕು. Curve continuously measured from the point of beginning of line up to the end. Beginning ಅಂದ್ರೆ A to B ತಕ ತಗೋಬೇಕು. ಆಮೇಲೆ pegs along the center line of the work should not be equal interval from the beginning to the end. There should not be break in the regularity of the spacing in passing from tangent to a curve or from curve to the tangent. For this reason, the first peg on the curve is fixed. Such a distance from the first tangent point T1, then its signage becomes the whole number of chains, the whole number of peg intervals. The length of first subchord is less than the peg interval, and it is called subchord. Similarly, there will be subchord at the end of the curve. The curve usually consists of 2 subchords and number of full chords. ಇದು ಹೆಂಗಂದ್ರೆ ನಿಮಗೆ ಡಯಾಗ್ರಾಮ್ ಮೂಲಕನೂ ಗೊತ್ತಾಗಬೇಕು. ಓಕೆ, ಎಕ್ಸಾಂಪಲ್ MN ಅನ್ನೋದು ಒಂದು ನಮ್ದು ಚೈನ್ ಅದ, ಎಷ್ಟದ 30 ಮೀಟರ್ ಅದ. ಓಕೆ, 30 ಮೀಟರ್ ಇದ್ದಾಗ ಏನಾಗ್ತದ, ನಮ್ದು ಇದೊಂದು ಟ್ಯಾಂಜೆಂಟ್ ಆಗ್ತದ. ಓಕೆ, ಇದು ಟ್ಯಾಂಜೆಂಟ್ ಆಗ್ತದ, ಇದೊಂದು ಟ್ಯಾಂಜೆಂಟ್ ಆಗ್ತದ. ಆ ಟ್ಯಾಂಜೆಂಟ್ ಅನ್ನ ಹೆಂಗ್ ತಗೋಬೇಕಂದ್ರ ಯೂಸಿಂಗ್ ಡಿಫರೆಂಟ್ ಇಂಟರ್ವಲ್ಸ್. ಇಂಟರ್ವಲ್ ಹೆಂಗ್ ಮಾಡ್ಯಾರ ಅಂದ್ರೆ ಇಲ್ಲಿ ಡಯಾಗ್ರಾಮ್ ನಾಗ ಗೊತ್ತಾಗ್ತದ ನಿಮ್ಗೆ. ಯಾ, ಇಟ್ ಇಸ್ ಕರೆಕ್ಟ್. ಇಲ್ಲಿ ಏನ್ ಮಾಡಿದ್ವಿ, T1 T2 ಎಳೆದಿದ್ವಿ. ಹೆಂಗ್ ಎಳೆದ ಅಂದ್ರ ನಾರ್ಮಲಿ ಇದೊಂದು ಚೈನೇಜ್ ಸಿಕ್ಕಿರ್ತದ ನಮ್ಮ 30 ಮೀಟರ್ ಚೈನೇಜು. ಅವಾಗ ಏನ್ ಮಾಡ್ತೀವಿ, ಅದನ್ನ ಈಕ್ವಲ್ ಇಂಟರ್ವಲ್ ಮೂಲಕ ಡಿವೈಡ್ ಮಾಡ್ತೀವಿ. ಎಕ್ಸಾಂಪಲ್ 15 ಮೀಟರ್ ಒಂದು ಇಲ್ಲೊಂದು ಲೈನ್ ಹೊಡಿತೀವಿ ನಾವು. ಓಕೆ, ಅದು ಏನಾಗ್ತದ, ಅದೊಂದು ಇಂಟ್ರೋಲ್ ಆಗ್ತದೆ. ಹಿಂಗ ಇಂಟ್ರೋಲ್ ಮೂಲಕ ಡಿವೈಡ್ ಮಾಡ್ತೀವಿ. ಆ ಇಂಟ್ರೋಲ್ ಮೂಲಕ ನಾವು ಡಿಸ್ಟೆನ್ಸ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಮೊದಲಿಗೆ ಇದೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ, ಆಮೇಲೆ ಇದೊಂದು ಟ್ಯಾಂಜೆಂಟ್ ಡ್ರಾ ಮಾಡ್ತೀವಿ, ಇದನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಓಕೆ, ಒಂದು ರಫ್ಲಿ ಟ್ಯಾಂಜೆಂಟ್. ಆ ಟ್ಯಾಂಜೆಂಟ್ಸ್ ಹೆಂಗಂತ ಏನ್ ಮಾಡ್ತೀವಿ, ಮೊದಲ ನಾವು ಆಂಗಲ್ ಆಫ್ ಇಂಟರ್ಸೆಕ್ಷನ್ ಮೆಜರ್ಮೆಂಟ್ ಮಾಡ್ತೀವಿ. ಎಷ್ಟು ಆಂಗಲ್ ಆಗಿದೆ ಯೂಸಿಂಗ್ ಥಿಯೋಡೊಲೈಟ್. ಓಕೆ, ಥಿಯೋಡೊಲೈಟ್ ಇದು ಆಂಗಲ್ ಮೆಜರ್ಮೆಂಟ್ ಮಾಡ್ತೀವಿ. ಆ ಆಂಗಲ್ಸ್ ಹೆಂಗಂತ ಏನಾಗ್ತದ, ನಮಗ ರೇಡಿಯಸ್ ಗೊತ್ತದ r tan pi by 2, ಇಟ್ ಇಸ್ ಗಿವ್ಸ್ pi ಆಂಗಲ್. ಓಕೆ, 180 ಡಿಗ್ರಿ ಮೈನಸ್ i ಏನ್ ಸಿಗ್ತದ, pi ಸಿಗ್ತದ. ಮೊದಲ i ಸಿಗ್ತದ, ಆಂಗಲ್ ಹೆಂಗ್ ಸಿಗ್ತದ ಅಂದ್ರೆ ಯೂಸಿಂಗ್ ಥಿಯೋಡೊಲೈಟ್ ಮೆಜರ್ಮೆಂಟ್ ಮಾಡ್ಬೇಕು. ಎಷ್ಟು ಆಂಗಲ್ ಇಂಟರ್ಸೆಕ್ಟ್ ಆಗಿದೆ ಎರಡು ಪಾಯಿಂಟಿಗೆ. ಓಕೆ, ಮೊದಲೊಂದು ಕರ್ವ್ ಡ್ರಾ ಮಾಡ್ತೀವಿ. ಆ ಕರ್ವ್ ಡ್ರಾ ಮಾಡಂತೆ ಟ್ಯಾಂಜೆಂಟ್ ಎಳಿತೀವಿ. ಈ ಕಡೆ ಒಂದು ಟ್ಯಾಂಜೆಂಟು, ಈ ಕಡೆ ಒಂದು ಟ್ಯಾಂಜೆಂಟು, ಸ್ಟ್ರೇಟ್ ಲೈನ್ ABB', ಈ ಕಡೆ BC. ನಿಮ್ಗೆ ಎರಡು ಟ್ಯಾಂಜೆಂಟ್ ಸಿಗ್ತಾವು. ಆಯಾ ಟ್ಯಾಂಜೆಂಟ್ಲೆ ಆಂಗಲ್ ಸಿಗ್ತದ, ಆಂಗಲ್ ಇಂಟರ್ಸೆಕ್ಷನ್ ಅಂತೆ ಪಾಯ್ ಸಿಗ್ತದ. ಪಾಯ್ ಅಂದ್ರೆ ಏನು, 180 ಡಿಗ್ರಿ ಮೈನಸ್ i ಇಸ್ ನಥಿಂಗ್ ಬಟ್ ಪಾಯ್.
180 ಡಿಗ್ರಿ ಮೈನಸ್ ಈ ಆಂಗಲ್ ಮೆನ್ಷನ್ ಮಾಡಂತೆ ಇದು ಸಿಗ್ತದ. ಆಮೇಲೆ ರೇಡಿಯಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, sin π/2 sin π/2 ರೇಡಿಯಸ್ ಸಿಗ್ತದ. ಆ ರೇಡಿಯಸ್ ಮೂಲಕ ಏನ್ ಮಾಡ್ತೀವಿ ನಾವು, ಇದು ಕಾರ್ಡ್ ಅನ್ನ ಮೆಜರ್ ಮಾಡ್ತೀವಿ. ಇದಕ್ಕೆ ಏನಂತಾರ ಫುಲ್ ಕಾರ್ಡ್. ಯಾವುದು O to F ಏನದ ಫುಲ್ ಕಾರ್ಡ್. ಎಫ್ ಅನ್ನೋದು ಏನದ ವೋಲ್ಟೆಕ್ಸ್ ಅದ. ಎಫ್ ಅನ್ನೋದೇನು ಸೆಂಟರ್ ಪಾಯಿಂಟ್, ಎರಡರ ನಡುವೆ 15 ಮೀಟರ್ ಇರ್ತದೆ ಸೆಂಟರ್, 15 ಮೀಟರ್ ಬರ್ಲೇಬೇಕ. ಇದ್ರ ಮೂಲಕ ನಾವು ಏನ್ ಮಾಡ್ತೀವಿ, ಒಂದು ಸಿಂಪಲ್ ಸರ್ಕ್ಯುಲರ್ ಕರ್ವ್ ಅನ್ನ ಡ್ರಾ ಮಾಡ್ತೀವಿ ಯೂಸಿಂಗ್ ಚೈನ್ಸ್, ಟೇಪ್ಸ್ ಮತ್ತೆ ಯೂಸಿಂಗ್ ಥಿಯೋಡೊಲೈಟ್. ಇದು ಇಷ್ಟು ಪ್ರೊಸೀಜರ್ ಅದು, ಸರಳ ಅದ, ಅದ್ರ ಬ್ರೀಫ್ಲಿ ಕೊಟ್ಟಾರ. ನೆಕ್ಸ್ಟ್ ಲೀನಿಯರ್ ಮೆಥಡ್ ಆಫ್ ಸೆಟ್ಟಿಂಗ್ ಔಟ್ ಆಫ್ ಕೋರ್ಸ್. ಲೀನಿಯರ್ ಮೆಥಡ್ ಅಂದ್ರೆ ನಾರ್ಮಲಿ ಚೈನ್ ಯೂಸಿಂಗ್ ಚೈನ್ ಟೇಪ್ ಹೆಂಗ್ ಮಾಡ್ತೀವಿ, ಇಷ್ಟೊತ್ತಕ ಹೇಳಿದ್ದು ಥಿಯೋಡೊಲೈಟ್ಲೆ ಮಾಡುದು. ಅದ್ರಾಗ 3 ಮೆಥಡ್ ಅದಾವ. ಒಂದು ಬೈ ಆಫ್ಸೆಟ್ಸ್ ಫ್ರಮ್ ದ ಟ್ಯಾಂಜೆಂಟ್ಸ್, ಇನ್ನೊಂದು ಬೈ ಸಕ್ಸೆಸಿವ್ ಬೈಸೆಕ್ಷನ್ ಆಫ್ ಆರ್ಕ್ಸ್, ಇನ್ನೊಂದು ಬೈ ಆಫ್ಸೆಟ್ ಫ್ರಮ್ ಕಾರ್ಡ್ ಪ್ರೊಡ್ಯೂಸ್ಡ್. ಇದು ಏನು ಯೂಸಿಂಗ್ ಚೈನ್ ಅಂಡ್ ಟೇಪ್. ಫಸ್ಟ್ one by offset from the tangent. When the deflection angle and the radius of the curve both are small, the curves are set out by offsets from the tangent. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಡಿಫ್ಲೆಕ್ಷನ್ ಆಂಗಲ್ π ಮತ್ತು ರೇಡಿಯಸ್ I, ರೇಡಿಯಸ್ R ಎರಡು ಸ್ಮಾಲ್ ಇದ್ದಾಗ, ಎರಡು ಕಡಿಮೆ ಇದ್ದಾಗ ಇದು ಯೂಸ್ ಆಗ್ತದೆ. ಆಫ್ಸೆಟ್ಸ್ ಆರ್ ಸೆಟ್ ಔಟ್ ಐದರ್ ರೇಡಿಯಲಿ ಆರ್ ಪರ್ಪೆಂಡಿಕ್ಯುಲರ್ಲಿ ಅಕಾರ್ಡಿಂಗ್ ಟು ದಿ ಸೆಂಟರ್ ಆಫ್ ದ ಕರ್ವ್ ಇಸ್ ಅಸೆಸಬಲ್ ಆರ್ ಇನ್ಅಸೆಸಬಲ್. ಒಂದು ರೇಡಿಯಲಿ ಮಾಡ್ತೀವಿ, ಇನ್ನೊಂದು ಪರ್ಪೆಂಡಿಕ್ಯುಲರ್ಲಿ. ಫಸ್ಟ್ ಒಂದು ರೇಡಿಯಲಿ ಹೆಂಗ್ ಮಾಡ್ತಾರ, ಆರ್ ಅನ್ನೋದು ರೇಡಿಯಸ್ ಆಫ್ ದ ಕರ್ವ್, T1 T2 ಏನು ಎರಡು ಟ್ಯಾಂಜೆಂಟ್ ಇವು, ಓಕೆ. ಆಮೇಲೆ π ಅನ್ನೋದೇನು ಡಿಫ್ಲೆಕ್ಷನ್, ಇದು ಇಂಟರ್ಸೆಕ್ಷನ್ 90 ಡಿಗ್ರಿ. ಅದು ಹೆಂಗ್ ಇಳಿತಾರ ಅನ್ನೋದ್ರ ಪ್ರೊಸೀಜರ್ ಮೂಲಕ ತೋರಿಸ್ಯಾರ. ಆಫ್ಸೆಟ್ ಈಸ್ ಗಿವನ್ ಬೈ OX ಈಕ್ವಲ್ ಟು R² plus X² minus R. Okay, it is root of R² plus X² minus R. OX is equal to OX ಇದು ಎಷ್ಟು ಅದ, OX ಇದು ಆಫ್ಸೆಟ್ ಎಲ್ಲಿಂದ P ದಿಂದ P dash. OX is equal to ಫಾರ್ಮುಲಾ R² plus X² minus R. Exact relation. When the radius is large, the offset may be calculated by the approximate formula which is as under OX is equal to X² divided by 2R approximately. When the radius is large, the offset may be calculated by the using formula. Offset to ಹೆಚ್ಚಿಗಿದ್ರೆ ಏನ್ ಮಾಡ್ತೀವಿ, OX is equal to X² divided by 2R. ಆಫ್ಸೆಟ್ ಕಡಿಮೆ ಇದ್ರೆ ಏನ್ ಮಾಡ್ತೀವಿ, ರೂಟ್ ಆಫ್ R² plus X² minus R. ಇದು ಫಾರ್ಮುಲಾ ಕೊಟ್ಟಾರ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಮೆಥಡ್. ಆಗ ಹೇಳಿದ್ದು ರೇಡಿಯಲ್ ಮೆಥಡ್. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಮೆಥಡ್ ಹೆಂಗ್ ಮೆಜರ್ಮೆಂಟ್ ಮಾಡ್ತಾರ, ಫಾರ್ಮುಲಾ ಸೇಮ್. OX is equal to R minus root of R² minus X². ಎಕ್ಸಾಕ್ಟ್, ಇದು ಎಕ್ಸಾಕ್ಟ್ ಡಿಸ್ಟೆನ್ಸ್. ಅಪ್ರಾಕ್ಸಿಮೇಟ್ ಅಂದ್ರೆ ಹೆಚ್ಚಿಗಿದ್ದಾಗ ರೇಡಿಯಸ್ X² divided by 2R. ಇದ್ರಾಗೂ ಸೇಮ್ ಹಿಂಗೆ ಆಯ್ತು, ಹೆಚ್ಚಿಗಿದ್ದಾಗ X² divided by 2R ಅಂದ್ರೆ ಅಪ್ರಾಕ್ಸಿಮೇಟ್, ಇದು ಇಸ್ ನಾಟ್ ಎಕ್ಸಾಕ್ಟ್. ಎಕ್ಸಾಕ್ಟ್ಲಿ ಏನಿರ್ತದ R² plus X² minus R ಇರ್ತದ ರೇಡಿಯಲ್ ಇದ್ದಾಗ. ಮತ್ತು ಪರ್ಪೆಂಡಿಕ್ಯುಲರ್ ಇದ್ದಾಗ ಏನಾಗಿರ್ತದ, OX is equal to R minus root of R² minus X². Exact OX is equal to X² divided by 2R. Approximate. Procedure ಕೊಟ್ಟಾರು. Locate the tangent point T1 and T2. Measure equal distance, say 15 or 30 meter. ಯಾಕಂದ್ರೆ ರೇಡಿಯಸ್ ಆಫ್ ಚೈನು, ಚೈನೀಸ್ 30 ಮೀಟರ್ ಚೈನ್ ಇರ್ತದ ನಮ್ದು, ಅದ್ರ ಅರ್ಧ ಅಥವಾ ಪೂರ ತಗೋಬೇಕು. Set out the offset calculated by any of the above methods at each distance, thus obtaining the required points on the curve. ಏನ್ ಮಾಡಬೇಕು, ಯೂಸಿಂಗ್ ಫಾರ್ಮುಲಾ ಆಫ್ಸೆಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಾಂಪಲ್ R minus R² minus X². ಆ ಆಫ್ಸೆಟ್ ಮೂಲಕ ನಾವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. Continue the process until the apex of the curve is reached. Set out the other half of the curve from the second tangent. This method is suitable for setting it of the sharp curves, whereas the ground outside the curve is favorable for chaining. ಪ್ರೊಸೆಸ್ ಕಂಟಿನ್ಯೂ ಮಾಡಬೇಕು. ಎಲ್ಲಿ ತಕ ಅಂದ್ರೆ ಅಪೆಕ್ಸ್ ಆಫ್ ದ ಕರ್ವ್ ಇಸ್ ರಿಚ್ಡ್. ಅಪೆಕ್ಸ್ ಅಂದ್ರೆ ಯಾವ್ದಿಲ್ಲಿ, ಇದು ನಮ್ದು ಅಪೆಕ್ಸ್ P1. OX ಏನದ ಆಫ್ಸೆಟ್ ಅದು.
ಅದು ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡೋದಕ್ಕ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Set out other half of the curve from the second tangent. This method is suitable for setting out of sharp curves where the ground outside the curve is favorable for chaining. ಒಂದು ಎಕ್ಸಾಂಪಲ್ ಕೊಟ್ಟಾರ. Calculate the offsets at 20-meter intervals along the tangent. Locate a curve. Only 5 minutes remaining. Calculate the offset at 20-meter intervals along the tangent of to locate a curve having a radius of 400 meter. Okay, 400 meter ಅದ. ಎಷ್ಟ ರೇಡಿಯಸ್, ಡಿಫ್ಲೆಕ್ಷನ್ ಆಂಗಲ್ ಎಷ್ಟದ ಪೈ 60 ಡಿಗ್ರಿ ಅದ. ನಾವು ಏನ್ ಮಾಡ್ಬೇಕು, ಇಲ್ಲಿ ಆಫ್ಸೆಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ರೇಡಿಯಸ್ 400 ಮೀಟರ್ ಕೊಟ್ಟಾರು, ಆಂಗಲ್ 60 ಡಿಗ್ರಿ ಕೊಟ್ಟಾರು. ಆಮೇಲೆ ಟ್ಯಾಂಜೆಂಟ್ ಲೆಂತ್ r ಇಂಟು tan π/2 ಫಾರ್ಮುಲಾ ಅದು ಗೊತ್ತದ. 400 ಇಂಟು tan 60 ಡಿಗ್ರಿ ಬಿ. ಓಕೆ, ಯಾಕಂದ್ರೆ ಪೈ 60 ಡಿಗ್ರಿ ಅದ. tan 60 ಡಿಗ್ರಿ ಡಿವೈಡೆಡ್ ಬೈ 2 230.96 ಆಗ್ತದೆ. ಆಮೇಲೆ ರೇಡಿಯಲ್ ಆಫ್ ಆಫ್ಸೆಟ್ ಆರ್ ಇದು ಟ್ಯಾಂಜೆಂಟ್ ಲೆಂತ್ ಸಿಗಂತ ಏನ್ ಮಾಡ್ಬೇಕು ನಾವು, OX = √r² + x² - r ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಪ್ರತಿಯೊಂದು ಆಫ್ಸೆಟ್. ಎಕ್ಸಾಂಪಲ್ ಎಕ್ಸ್ ಅನ್ನೋದು ಏನಿಲ್ಲ ಆಫ್ಸೆಟ್ ಇಲ್ಲಿ ನೋಡ್ರಿ 20 ಮೀಟರ್ ತಗೊಂಡಾರ, 40 ತಗೊಂಡಾರ, 60, 80, 100 ಹಿಂಗ ಸೋ ಆನ್. ಅದು ಆಫ್ಸೆಟ್ ಎಷ್ಟು ಬರ್ತಾವಲ್ಲ ಅವನ್ನ ಮೆಜರ್ಮೆಂಟ್ ಮಾಡ್ಬೇಕು ನಾವು. ಈಸಿ ಅದ ಫಾರ್ಮುಲಾ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ, ಆರ್ ರೇಡಿಯಸ್ ಕೊಟ್ಟಾರ. ಓಕೆ, 230.96 ಏನ್ ಬಂತು ನಮ್ದು, ಅದು 230.96 ಇಲ್ಲಿ ಬೇಕಾಗಿಲ್ಲ. 400 ರೇಡಿಯಸ್ ಅದ. ಎಕ್ಸ್ 20² ಇಂಟರ್ವಲ್ ನಮ್ದು. O20, O40, O60, 80, O100. O ಅಂದ್ರೆ ಆಫ್ಸೆಟ್, ಇಲ್ಲಿ ಆರ್ ಅಂದ್ರೆ ರೇಡಿಯಸ್, ಎಕ್ಸ್ ಅನ್ನೋದು ಇಟ್ ಇಸ್ 20. ಓಕೆ, ಇದನ್ನ ಮೆಜರ್ ಮಾಡಂತೆ ನಮ್ಗೆ ಇಷ್ಟು ಆಫ್ಸೆಟ್ಗಳು ಸಿಗ್ತಾವ. ಪರ್ಪೆಂಡಿಕ್ಯುಲರ್ ಆಫ್ಸೆಟ್ r - √r² - x². ಒಂದು ರೇಡಿಯಲ್, ಇನ್ನೊಂದು ಪರ್ಪೆಂಡಿಕ್ಯುಲರ್. ಹಿಂಗ ನಾವು ಮೆಜರ್ಮೆಂಟ್ ಮಾಡ್ತೀವಿ ಬೈ ದ ಅಪ್ರಾಕ್ಸಿಮೇಟ್ ಫಾರ್ಮುಲಾ. ಎರಡು ಮೆಥಡ್ ಯೂಸ್ ಮಾಡ್ಯಾರ. ಎರಡದು ಡಿಸ್ಟೆನ್ಸ್ ಅಟ್ಟೆ ಬಂದದ. ಎಸ್ 0.5 ಮೀಟರ್, 2 ಮೀಟರ್, 4.5, 8.80, 10.12.70. ಸೇಮ್ ಕ್ಯಾಲ್ಕುಲೇಷನ್. ಓಕೆ, ಥ್ಯಾಂಕ್ಸ್.